ಇದು ಎಗ್ ಇದು. ಇಲ್ಲಿ ನಮ್ದು ಮಂಗಳೂರು ಸೈಡ್ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಮಂಗಳೂರು ಸೈಡ್ ಅಲ್ಲ, ನಾರ್ತ್ ನಮ್ಮ ಕಡೆಯವರಾಗಿದ್ರೆ ನೋಡಿ, ಇದು ಮೀನದ್ದು ತತ್ತಿ ಮೊಟ್ಟೆ. ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಮೀನು. ಯಾಕಂದ್ರೆ ನನಗೆ ಒಲೆ ನೋಡ್ರಿ, ಇದು ನಾನು ಸೊ ಇವು 2 ಕಾಯಿ ನೋಡ್ರಿ ಎಷ್ಟು ದೊಡ್ಡ ಅದಾವ ಇವು. ಹಂಗಾಗಿ ಅಲ್ಲಿ ಹಾಕಿದ್ರೆ ಆಗುತ್ತೆ. ಹೆಂಗೆ ಗಿಡ ಸಣ್ಣದೇ ಇರುತ್ತಲ್ಲ, ಈಸಿ ತೆಗಿಯಕ್ಕಂತಂದು. ನಮ್ಮ ಕಡೆ ಇಷ್ಟಿಷ್ಟು ಇಲ್ಲಿ ಉದ್ದನೂ ಅದ್ರಲ್ಲಿ ತೆಗಿಯಕ್ಕೆ ಜನ ಇಲ್ಲ, ಹೆದರ್ತಾರ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ನಾವು ವಾಪಸ್ ಊರಿಗೆ ಅಂದರೆ ಜೋಡ್ ರಸ್ತೆಗೆ ಬಂದ ಮ್ಯಾಗಿನ ವಿಡಿಯೋ ಬ್ಲಾಗ್ ಆಗಿರೋದು. ಸ್ವಲ್ಪ ಲೇಟ್ ಆಯ್ತು. ಸೊ ನನ್ನ ಹಸ್ಬೆಂಡ್ ಬಂದಾರಂತಂದ್ರೆ ಮೀನು ಇರಲೇಬೇಕು. ಅಫ್ಕೋರ್ಸ್ ನನ್ನ ಫ್ರೆಂಡಿನ ಅಪ್ಪನ ಅಂಗಡಿಗೆ ಹೋಗಿದ್ವಿ ನಾವು. ಅದಾದಮೇಲೆ ನೆಕ್ಸ್ಟ್ ನಾನೊಂದು ಅವರಿಗೆ ಸಿಲ್ವರ್ದು ಇದು ಕೊಟ್ಟಿದ್ದೆ, ಬ್ರಾಸ್ಲೆಟ್. ಅದು ಸ್ವಲ್ಪ ಸೈಜ್ ಇದಾಗುತ್ತೆ ಅಂತೇಳಿ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ. ಅದನ್ನು ಸ್ವಲ್ಪ ಸಣ್ಣ ಸೈಜ್ ಮಾಡಿಸೋಣ ಅಂತ. ಅವರು ಸಂಡೇ ಆಚಾರ್ಯರು ಬಂದಿಲ್ಲ, ಬೇರೆ ಕಡೆ ಹೋಗ್ರಿ ಅಂತ ಹೇಳಿದರು. ನೋಡಿ ಗೈಸ್, ಇದೇ ಥರ ನೋಡಿ ಗೈಸ್, ಇವತ್ತು ನಮ್ಮ ಮನೆಗೆ ನಮ್ಮ ಗಂಡ ಬಂದಿದ್ದಾರೆ ಅಂತೇಳಿ. ಗಂಡ ಬಂದಾರಂತೇಳಿ ನನ್ನ ವ್ಲಾಗ್ನಾಗ ಎಲ್ಲ ಭಾಷೆ ಮಿಕ್ಸ್ ಆಗಿಬಿಟ್ಟವು ಮಾರಶಿ. ನನ್ನ ಗಂಡ ಬಂದಾರಂಥೇಳಿ ಇವತ್ತು ಮೀನ ಸ್ಪೆಷಲ್ ಮಾಡಕತ್ತೀವಿ, ಫಿಶ್. ಆದರೆ ಇವತ್ತ ವಾಪಸ್ ಹೊಂಟಾರ ಅವರು, ನನ್ನ ಕರ್ಕೊಂಡು ಬಂದುಬಿಟ್ಟು. ನೋಡ್ರಿ, ನಿಮ್ಗೆ ಒಂದು ಸ್ಪೆಷಲ್ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ತಡಿ ನಾನು ತೋರಿಸ್ತೀನಿ. ಎಗ್. ಇದಕ್ಕೆ ನಾನು ಮಸಾಲೆ ಹಾಕಿ ಆಯಿತು, ನಿಮಗೆ ಗೊತ್ತಾಗಲ್ಲ. ಇಲ್ಲಿದೆ, ಕರೆಕ್ಟ್ ತೋರಿಸು. ಇದು ಎಗ್. ಇದು ಇಲ್ಲಿ ನಮ್ಮದು ಮಂಗಳೂರು ಸೈಡ್ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಮಂಗಳೂರು ಸೈಡ್ ಅಲ್ಲ, ನಾರ್ತ್ ನಮ್ಮ ಕಡೆಯವರಾಗಿದ್ದರೆ ನೋಡಿ, ಇದು ಮೀನದ್ದು ತತ್ತಿ ಮೊಟ್ಟೆ. ಇವತ್ತು ನಾನು ಫಸ್ಟ್ ಟೈಮ್ ತಿನ್ನೋದು. ಇದೆಲ್ಲ ಹೆಣ್ಮೀನು. ಇದು ನಾವು ಮೊದಲೆಲ್ಲ ತಿಂತಿದ್ದು ಗಂಡು ಮೀನು, ಹಂಗಾಗಿ ತತ್ತಿ ಬರ್ತಿರ್ಲಿಲ್ಲ. ಇವತ್ತು ಬಂದಿದೆ ಗಾಯ್ಸ್. ಇದು ಸಹ ಮೊಟ್ಟೆನೆ, ಇದು ಸ್ವಲ್ಪ ಡಿಫ್ರೆಂಟ್ ಮೊಟ್ಟೆ. ಅದು ಬಿಳಿ ಮೊಟ್ಟೆ, ಇದು ಕೆಂಪು ಮೊಟ್ಟೆ. ನೋಡಿ, ನೆಕ್ಸ್ಟ್ ಇದು ಎಲ್ಲ ಫ್ರೈ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ. ಇಲ್ಲಿ ನಮ್ಮ ಅಡಿಗೆ ಕಣೆ ಅಂತೆ, ಅಡಿಗೆ ಕೋಣೆ ಬಿಕ್ರಾ ಹೂವಗರ್ ತರ ಆಗಿದೆ ಗಾಯ್ಸ್. ಡೋಂಟ್ ಮಿಸ್ಟೇಕ್ ಅನ್ ಅವರ್ ಕಿಚನ್. ಈ ಗೆಳೆಯರೇ, ಒಲೆಯನ್ನು ಹಚ್ಚುತ್ತಿರುವ ನಮ್ಮ ಪತಿರಾಯರು. ಗುಡ್ ಗುಡ್ ಗುಡ್, ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ನೀನು. ಯಾಕಂದರೆ ನನಗೆ ಒಲೆ ಹಚ್ಚಕ್ಕೆ ಬರಲ್ಲ ಅಂತೇನಿಲ್ಲ, ಬರುತ್ತೆ, ಆದರೆ ಬೇಗ ಆಗಲ್ಲ. ನಾನು ಸ್ವಲ್ಪ ಶಾರ್ಟ್ ಟೆಂಪರ್, ಹಂಗಾಗಿ ಅವರೇ ಬಂದು ಹಚ್ಕೊಡ್ತಿದ್ದಾರೆ. ನೋಡ್ರಿ, ಇದು ನಾನು ಬಾಳೆ ಎಲೆ ಲೀಫಲ್ಲಿ ಸುತ್ತಿ ಫ್ರೈ ಮಾಡಿದ್ದು. ಇದು ಮೊಟ್ಟೆ. ಆಮೇಲೆ ನನ್ನ ಹಸ್ಬೆಂಡಿಂದ ಲ್ಯಾಪ್ಟಾಪ್ ನಾನು ತಗೊಂಡು ಬಂದಿದ್ದೆ. ಸೊ ಹಾಗಾಗಿ ಅದರಲ್ಲಿ ಒಮ್ಮೆ ಪೆನ್ ಡ್ರೈವ್ ಹಾಕಿ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ವಿ. ಫಸ್ಟಿಗೆ ಒಮ್ಮೆ ಪೆನ್ ಡ್ರೈವ್ ಹಾಕಿ ಅದು ಲ್ಯಾಪ್ಟಾಪೇ ಇದಾಗಿಬಿಟ್ಟಿತ್ತು, ಮತ್ತು ರಿಪೇರಿ ಮಾಡಿಸಿದ್ವಿ. ಸೊ ಇದನ್ನೊಂದು ಮಿಸ್ ಮಾಡೋ ಆಗಿಲ್ಲ. ಡ್ಯಾನ್ಸ್ ಊರಿಗೆ ಹೋಗಿ ಬಂದು ನನ್ನ ಸ್ಕಿನ್ನೆಲ್ಲ ಕೆರ ಹಿಡಿದೋಗೈತಿ. ಏನಂದ್ರೆ ಒಂದು ಅಲ್ಲಿ ಸ್ವಲ್ಪ ಹಾರ್ಡ್ ನೀರಾಗುತ್ತಾ, ಇಲ್ಲಿ ನಾವು ಏನು ಹೇಳ್ತಾರ ಚಲೋ ನೀರು ಇರುತ್ತಲ್ಲ, ಸೊ ಅಲ್ಲಿ ಹಾರ್ಡ್ ನೀರು ಬರುತ್ತಾ, ಅದೊಂದು. ನೆಕ್ಸ್ಟು ಅಲ್ಲಿ ಇವಾಗ ಸ್ವಲ್ಪ ಕೋಲ್ಡ್ ಐತಿ, ಹಾಗಾಗಿ ನಂದು ಸ್ಕಿನ್ ಕಾಂಬಿನೇಷನ್ ಆ ಕಾರಣದಿಂದ ಬೇಸಿಗೆಗಾಲದಲ್ಲಿ ಆಯಿಲಿ ಆಗಿರುತ್ತಾ, ಚಳಿಗಾಲದಲ್ಲಿ ಫುಲ್ ಡ್ರೈ ಔಟ್ ಆಗಿ ಏನು ಹೇಳ್ತಾರ ಒಂಥರ ಆಗ್ಬಿಟ್ಟೈತಿ ನನ್ನ ಸ್ಕಿನ್. ಹಾಗಾಗಿ ಏನು ಮಾಡಕ್ಕೆ ಬರಲ್ಲ. ಇವಾಗ ಏನಂತ ಹೇಳಿದ್ರೆ, ನಂದು ಹಸ್ಬೆಂಡ್ ಇವತ್ತು ಬಂದಾರ, ಬಟ್ ಇವತ್ತ ವಾಪಸ್ ಹೊಂಟಾರ ಅವರು. ಅನಿವಾರ್ಯ ಕೆಲಸದ ಒತ್ತಡದಿಂದ ಹೋಗ್ಬೇಕಾಗೈತಿ, ಕೆಲಸ ಐತಿ. ಆಮ್ಯಾಗ ಏನು ರೆಫ್ರಿ ಇದನ್ನ ವಹಿಸ್ಕೊಂಡಾರ ಅವರು, ಸೊ ಮ್ಯಾಚ್ ಇದು ಮಾಡ್ಕೊಡಕ, ಹಾಗಾಗಿ ಬಿಡೋಕ್ಕಾಗಲ್ಲ. ಅವರು ಹೋಗ್ತಾರ. ಎಷ್ಟು ಹೇಳಿದ್ರು ಮನ್ಯಾಗನು ಇರು ಅಂತಂದು, ಬಟ್ ಇರಲಿಲ್ಲ ಅವರು. ಅಂದ್ರೆ ಇರಕ್ಕೆ ಒಲ್ಲೆ ಅನ್ನಕತ್ತಾರ, ಸೊ ಹೊಕ್ಕಿನ ಅನ್ನಕತ್ತಾರ. ಹಾಗಾಗಿ ಅವರಿಗೆ ಅವರು ನಮಗೆ ಹೆಸರು ಅಥವಾ ಬೇರೆ ಜೋಳ ಕಟ್ಕೊಂಡವ್ರಿ ಹಂಗೆ ಹಿಂಗೆ ಅಂತಾರ. ಬಟ್ ನಾವು ಅದು ಕಟ್ಕೊಂಡವ್ರಿ ಅನ್ನಕ್ಕೆ ನಾವೇನು ಬೆಳೆಯೋದಿಲ್ಲಲ್ಲ. ಸೊ ಹಾಗಾಗಿ ನಮ್ಮಂತೇಳಿ ಏನೈತಿ ನಾವು ಅದನ್ನ ಕೊಡ್ತೀವಿ ಅಷ್ಟ. ಸೊ ನಮ್ಮವ್ವ ಕೆಲ್ಸಕ್ಕೆ ಹೋದಲ್ಲೇ 1-2 ತೆಂಗಿನಕಾಯಿ ಇದ್ದು ದೊಡ್ಡ ಅವು ಮಳಿಗೆ ಬಂದವು. ಅಂದ್ರೆ ಸಣ್ಣಗಿದ್ದಾಗ ದೊಡ್ಡ ದಪ್ಪನು ಕಾಯಿ ಹಾಕವು, ಹಾಗಾಗಿ ಅದನ್ನ ಕೊಟ್ಟು ಕಳ್ಸುನು, ಹೊಲ್ದಾಗ ಹಾಕಕ್ ಬರ್ತಂತಂದು. ಇವಾಗ ತೋರಿಸ್ತೀನಿ ನೋಡ್ರಿ.
ಸೊ ಇವು 2 ಕಾಯಿ ನೋಡ್ರಿ ಎಷ್ಟು ದೊಡ್ಡ ಅದಾವ ಇವು. ಹಂಗಾಗಿ ಅಲ್ಲಿ ಹಾಕಿದ್ರೆ ಆಗುತ್ತೆ. ಹೆಂಗ ಗಿಡ ಸಣ್ಣದೇ ಇರುತ್ತಲ್ಲ ಈಸಿ ತೆಗಿಯಕಂತಂದು. ನಮ್ ಕಡೆ ಇಷ್ಟಿಷ್ಟು ಇಲ್ಲಿ ಉದ್ದನು ಅದ್ರಲ್ಲಿ ತೆಗಿಯಕ ಜನ ಇಲ್ಲ, ಹೆದರ್ತಾರ ಬಿದ್ದು ಮತ್ತೆ ಏನಾರ ಆಗುತ್ತೆ ಅಂತ. ಇವಾಗ ಇದನ್ನ ಹಾಕಿ ಕೊಡ್ತೀನಿ, ತಗೊಂಡು ಹೋಗ್ಲಿ. ಬೇರೆ ನಮ್ಗೆ ಕೊಡೋಕೆ ಏನಿದೆ ನಮ್ಮ ಹತ್ರ? ಓಕೆ ಡನ್. ಇವಾಗ ನಿಮ್ಗೆ ಎಬ್ಬಿಸಿ ರೆಡಿ ಆಗ್ರಿ ಅಂತ ಹೇಳಿ ಹೇಳ್ಬೇಕು. ಬರೀ ಮುಂದೆ ಏನಾಗುತ್ತೆ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಹೊರಟಿದ್ದಾರೆ. ಬಾಯ್ ಮಾಡಿ. ಬಾಯ್ ಗಾಯ್ಸ್. ನನಗೆ ಬಿಸಿಲು ಜೋರುಂಟು, ಅದಕ್ಕೆ ನಾನು ಇದೆಲ್ಲ ಬಿಸಿಲು ನಾರ್ಮಲ್. ಇದೆಲ್ಲ ಏನು ಯಾವ ಬಿಸಿಲು? ನಮಗೆ ಅಬ್ನಾರ್ಮಲ್. ಇಲ್ಲಿ Emotional damage. ಹೊಸ ಮನೆ ಓಪನಿಂಗ್ ಆಗಿದೆ ನೋಡಿ. ಇದೆಲ್ಲ ಬಾಡಿಗೆ ಸಿಗ್ತದೆ, ಬಾಡಿಗೆ ಬೇಕು. ಅದೆಲ್ಲ ಬೇಡ, ಅಷ್ಟೆಲ್ಲ ಪ್ರಮೋಷನ್ ಮಾಡೋದು ಬೇಡ. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಂ, ಬಾಯ್ ಮಾಡು. ಬಾಯ್. ಅದೇ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.